ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ವ್ಯಾಲಿಡಿಟಿ ಮುಗಿದಿದೆ. ಈಗ ಜನವರಿ ಕ್ರಾಂತಿಯ ಮಾತು ಶುರುವಾಗಿದೆ. ನವೆಂಬರ್ ಮುಗಿತಾ ಇದ್ದಂತೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಅದರ ನಂತರ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್, ನಂತರ ಒಂದು ಅಲ್ಪ ವಿರಾಮ. ಈಗ ಚರ್ಚೆ ಆಗ್ತಾ ಇರೋದು ಜನವರಿಯಲ್ಲಾಗುವಂತ ಕ್ರಾಂತಿಯ ಬಗ್ಗೆ. ಜನವರಿಯ ಕ್ರಾಂತಿ ಡೇಟ್ ಅನ್ನ ಸ್ವತಃ ಕಾಂಗ್ರೆಸ್ ನಾಯಕರೇ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಯತೀಂದ್ರ ಅವರು ನಿನ್ನೆ ಹೇಳಿದ್ರು. ಸಿಎಂ ಪುತ್ರನ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಯಾಗಿದೆ, ಸಂಚಲನ ಸೃಷ್ಟಿಯಾಗಿದೆ. ಯತೀಂದ್ರ ಅವರ ಹೇಳಿಕೆಯಿಂದ ಅಲರ್ಟ್ ಆಗಿದೆ ಡಿಕೆ ಶಿವಕುಮಾರ್ ಅವರ ಬಣ. ಡಿಕೆಶಿ ಪಾಳೆಯದ ಶಾಸಕರು ಜನವರಿ ಕ್ರಾಂತಿಯ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ಜನವರಿ 9ರ ನಂತರ ಕ್ರಾಂತಿಯ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಶಾಸಕರು. ದೇವರಾಜ ಅರಸು ಅವರ ದಾಖಲೆ ಏನಿದೆ, ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಆ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಸರಿಗಟ್ಟಿದ ಬಳಿಕ ಅಥವಾ ಮುರಿದ ಬಳಿಕ ಬೆಳವಣಿಗೆಗಳಾಗತ್ತೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ಶಾಸಕರು ಕೊಡ್ತಾ ಇರುವಂತ ಮುನ್ಸೂಚನೆ, ಅವರ ಬಣದ ಶಾಸಕರು ಕೊಡ್ತಾ ಇರುವಂತ ಮುನ್ಸೂಚನೆ. ನಿನ್ನೆ ಯತೀಂದ್ರ ಅವರು ಮಾತನಾಡಿದ್ರು, 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅಂತ. ಡಿಕೆ ಶಿವಕುಮಾರ್ ಅವರು ಬದಲಾವಣೆ ಆಗಬೇಕು ಅಂತ ಕೇಳಿದ್ದು ಹೌದು, ಆದ್ರೆ ಹೈಕಮಾಂಡ್ ಒಪ್ಪಿಲ್ಲ ಅಂತ ಮಾತನಾಡಿದ್ರು ಯತೀಂದ್ರ. ಇದಾದ ನಂತರ ಡಿಕೆ ಶಿವಕುಮಾರ್ ಅವರ ಟೀಮ್ನ ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದರು. ಒಬ್ಬೊಬ್ಬರಾಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳಿದರು. ಆ ಅಭಿಪ್ರಾಯಗಳಲ್ಲಿ ಪ್ರಮುಖವಾಗಿ ಅವರು ಪ್ರಸ್ತಾಪ ಮಾಡ್ತಾ ಇರೋದು ಜನವರಿಯಲ್ಲೇನೋ ಬದಲಾವಣೆ ಆಗತ್ತೆ ಅನ್ನೋ ಮುನ್ಸೂಚನೆ. ಇನ್ನು ಯತೀಂದ್ರ ಅವರು ಮಾತನಾಡಿದ್ದು, ಅದಕ್ಕೆ ಇಕ್ಬಾಲ್ ಹುಸೇನ್ ಮತ್ತು ಬಸವರಾಜ್ ಶಿವಗಂಗಾ ಪ್ರತಿಕ್ರಿಯಿಸಿದ್ದು ನೋಡೋಣ. ಯಾರೇ ಆಗಲಿ ಇದ್ದ ಹೇಳಿಕೆಗಳನ್ನು ಕೊಡಬೇಡ್ದು ಅಂತ ಹೇಳಿ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಡಿಕೆ ಅವರು ಮುಖ್ಯಮಂತ್ರಿ ಆಗ್ತಾರೆ, ಯಾವಾಗ ಆಗ್ಬೋದು? ಹೀಗೆ ಆಗ್ತಾರೆ. ಜನವರಿ 6ಕ್ಕೆ 9ಕ್ಕೆ ಕಾದ್ ನೋಡಿ. ಸಿಎಂ ಬದಲಾವಣೆಗೆ ಸದ್ಯಕ್ಕೆ ಆಗೋದಿಲ್ಲ ಅಂತೇಳಿ ಹೈಕಮಾಂಡ್ ಅವ್ರು ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಈಗಾಗಲೇ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಮಾಡಲ್ಲ ಅಂತೇಳಿ. ಹಾಗಾಗಿ ನಮ್ಮ ಪಕ್ಷದವರು ಏನು ಹೇಳ್ತಾರೆ ಅದು ನಮಗೆ ಗೊತ್ತಿರುತ್ತೆ. ನನಗೆ ವೈಯಕ್ತಿಕವಾಗಿ ಅವರು ಪೂರ್ಣಾವಧಿಯನ್ನ, ತಮ್ಮ ಅಧಿಕಾರದ ಪೂರ್ಣಾವಧಿಯನ್ನು ಮುಗಿಸ್ತಾರೆ ಅನ್ನೋ ನಂಬಿಕೆ. ಜನವರಿ ಮಾತಾಡ್ತೀನಿ, 100 ಮಾತಾಡ್ತೀನಿ. ಯಾಕಂದ್ರೆ ಮಾತು ಕೊಟ್ಬಿಡಿ ನಿಮಗೆ, ಡಿಸೆಂಬರ್ ಮುಗಿಲಿ ಮಾತಾಡ್ತೀನಿ. ಜನವರಿ ಪಾಸ್ ಮೊದಲನೇ ದಿನ ಕಾಂಟ್ರವರ್ಸಿ ಬೇಡ. ಜನವರಿ 1 ಬಿಟ್ರೆ 2ನೇ ತಾರೀಕು ಬರ್ರಿ, ಒಂದು ಮಾತಾಡೋದು ಇಬ್ರು ಕೂತು. ಅದನ್ನೆಲ್ಲ 2ನೇ ತಾರೀಕು ನಿಮಗೆ ಉತ್ತರ ಕೊಡ್ತೀನಿ, 100 ಕೊಡ್ತೀನಿ. ಯಾಕೆಂದ್ರೆ ಇಟ್ ಅಂಡ್ ರನ್ ಕೇಸ್ ಇಲ್ಲ ನಮ್ದು. ಮಾತಾಡೋದು ನಾನು ಈಗ ಸಿಎಂ ಆಗ್ತೀನಿ ಅಂತ ಹೇಳ್ಬೇಕು ಅಂದ್ರೆ ಆ ಸಂದರ್ಭ ಬರಬೇಕು. ಸಂದರ್ಭ ಬಂದಾಗ ಹೇಳಿದ್ರೆ ಅದಕ್ಕೊಂದು ತೂಕ ಇರ್ತದೆ. ಸುಮ್ಮನೆ ಈಗ 100 ನಾನು ಸಿಎಂ ಆಗ್ತೀನಿ ಆಗ್ಬೋದು. ಜೀವನದಾಗ ಯಾರು ಆಗಲ್ಲ, ಯಾರನ್ನ ಬರೋದು ಏನಿದೆ ಗೊತ್ತಿಲ್ಲ. ಸಂದರ್ಭ ಬಂದಾಗ ಆಗ್ತೀವಿ, ಸಂದರ್ಭ ಬರ್ದೇನೆ ಹೇಳೋದಕ್ಕೆ ಅವಶ್ಯಕತೆ. ನಮ್ದು ಅವಧಿ 10 ವರ್ಷದ ಅವಧಿ ಕಂಟಿನ್ಯೂ ಇದೆ. 2 ವರ್ಷ, 17 ವರ್ಷ ಇದೆ. ಎಷ್ಟು ಚೆನ್ನಾರು ಮುಖ್ಯಮಂತ್ರಿ ಆಗೋಷ್ಟು ಟೈಮ್ ಇದೆ, ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.